ಅವ್ರಿಗೆ ಏನು ಪರ್ಸೆಂಟೇಜ್ ಬರುತ್ತೆ ಅಷ್ಟು ಅಂತಾರೆ ಬಿಟ್ಟರೆ ಅದು ಇದು ಅಂತ ಹೇಳೋಕ್ಕೆ ಅಲ್ಲಿ ಕ್ರಮ ಸಂಖ್ಯೆಗಳೇ ಇಲ್ಲ. ಸತ್ತು ಹೋಗವ್ರೆ, ಕೈ ಕಾಲು ಮುರ್ಕೊಂಡವ್ರೆ. ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ನಡೀತಿಲ್ಲ. ಡ್ರಿಲ್ಸ್ ಏನಿದಾವೆ ದೂಕಿರ್ ಬಿದ್ದು ಹೋಗ್ತವೆ. UGD ಅಟ್ಟರ್ ಫ್ಲಾಪ್. ಸ್ಥಳೀಯ ಜನಪ್ರತಿನಿಧಿಗಳು ಯಾರೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ. ಆ ತಾಲೂಕಿನಲ್ಲಿ ಎಲ್ಲ ಕಾಮಗಾರಿಗಳು ಕಳಪೆಯಂತೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಜನಾಕ್ರೋಶ. ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ನಡೀತಾ ಇರುವ UGD ಕಾಮಗಾರಿಗಳು ಅಟರ್ ಫ್ಲಾಪ್ ಆಗಿವೆ. ಅಧಿಕಾರಿಗಳು ಕೇವಲ ತೋರ್ಪಡಿಕೆಗೆ ಮಾತ್ರ ಕಾಮಗಾರಿ ಮಾಡಿ ಹಣ ಪೋಲು ಮಾಡ್ತಿದ್ದಾರೆ ಎಂದು ನಾಗರಿಕರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಇತ್ತ ಕಾಮಗಾರಿ ಮಾಡಿರುವುದೆಲ್ಲವೂ ಅವೈಜ್ಞಾನಿಕವಾಗಿ ಕೂಡಿದೆ ಎಂದು ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಅಸಮಾಧಾನ ಹೊರಹಾಕಿದ್ದಾರೆ. ಚಿಕ್ಕನಾಯಕನಹಳ್ಳಿಯಲ್ಲಿ ನಡೀತಾ ಇರುವ ಕಾಮಗಾರಿಗಳೆಲ್ಲವೂ ಬಹುತೇಕ ಅಟರ್ ಫ್ಲಾಪ್ ಆಗಿವೆ. ಯಾವೊಂದು ಕಾಮಗಾರಿ ಕೂಡ ಸರಿಯಾಗಿ ನಡೆದಿಲ್ಲ. ಇತ್ತ ನಗರದ ಮಧ್ಯ ಹಾದು ಹೋಗಿರುವ ಹೆದ್ದಾರಿ ಕಾಮಗಾರಿಯು ಅವೈಜ್ಞಾನಿಕವಾಗಿಯೇ ನಡೆದಿದ್ದು, ಇಂಜಿನಿಯರ್ಗಳು ಬೇಕಾಬಿಟ್ಟಿ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಕಾಟಾಚಾರಕ್ಕೆ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಅತ್ತ ಪಟ್ಟಣದ ಹಲವು ವಾರ್ಡ್ಗಳಲ್ಲಿ ಗಂಭೀರ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ರೂ ಸಂಬಂಧಪಟ್ಟ ಕೌನ್ಸಿಲರ್ಗಳು ವಾರ್ಡ್ಗಳತ್ತ ಗಮನ ಹರಿಸ್ತಾ ಇಲ್ಲ ಎಂದು ಜನ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಚಿಕ್ಕನಾಯಕನಹಳ್ಳಿಲಿ ಈ ಕಾಮಗಾರಿಗಳಾಗ್ತದವೆ. ಈಗ ಹೈವೇ ರೋಡ್ ಆಗಿದೆ, NH4 ಆಗಿದೆ. ಅದರಲ್ಲಿ ನೋಡ್ಬೇಕು ನೀವು, ಸೈಡಲ್ಲಿ ಹಾಕಿರೋಂಥ ಏನಿದಾವೆಲ್ಲ ಗ್ರಿಲ್ಸ್ ಏನಿದ್ದಾವೆ ದೂಕಿರ್ ಬಿದ್ದು ಹೋಗ್ತವೆ. ಇಲ್ಲಿನ ಪುರಸಭಾ ಸದಸ್ಯರಾಗಲಿ ಇಲ್ಲ ಜನಪ್ರತಿನಿಧಿಗಳಲ್ಲಿ ಯಾವತ್ತೂ ಕೇಳಲಿಲ್ಲ. ಮತ್ತು ಅಲ್ಲಿ ಮನೆ ಕಟ್ಟೋಕ್ಕೂ ರೆಡಿ ಮಾಡ್ಯಾರೆ, ಆ ಮನೆಗಳು ಕ್ಯೂರಿಂಗ್ ಆಗ್ತಿಲ್ಲ. ಮತ್ತು ಇಲ್ಲಿ ಎಲ್ಲದಕ್ಕೂ ಕಡೆನೂ ಏರಿಯಾಗಳಲ್ಲಿ ಈ UGD ಮಾಡಿದ್ದಾರೆ. UGD ಅಟ್ಟರ್ ಫ್ಲಾಪ್. ಅಲ್ಲೇನು ಚೇಂಬರ್ಗಳು ಮಾಡ್ತಾರೆ ಅವನ್ನ ಹೊಂದಿಸ್ಲೂ ಕೂಡ ಯಾವತ್ತೂ ಕೂಡ ಅದು ಕ್ಯೂರಿಂಗ್ ಮಾಡೋಂಥದ್ದಾಗಲಿ ಏನೇ ಆಗಲಿ ಯಾವುದೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ನಡೀತಿಲ್ಲ. ಇಂಥ ದುರಂತದ ಕೆಲಸಗಳು ಆಗ್ತಿದ್ರೂ ಕೂಡ ಸ್ಥಳೀಯ ಜನಪ್ರತಿನಿಧಿಗಳು ಯಾರೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ. ಒಂದು, ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ತೋರ್ತಾರೆ? UGDನ ಹೇಳ್ತಾರೆ, ಕೆಲವರು ಪುರಸಭಾ ಸದಸ್ಯರುಗಳು ಹೇಳ್ತಾರೆ ಇದು ಅಟ್ಟರ್ ಫ್ಲಾಪ್ ಅಂತ ಹೇಳ್ತಾರೆ. ಅದನ್ನೇ ನೀವು ಅದನ್ನು ವಿರೋಧ ಮಾಡಿ ಅವರ ಮಾಡ್ತಿರೋನ್ನ ಯಾವ ರೀತಿ ಮಾಡಬೇಕು, ಯಾವ ಗುಣಮಟ್ಟ ಪಡ್ಕೋಬೇಕು ಅದನ್ನು ಅಂತ ಹೇಳಿ ಇಲ್ಲಿವರೆಗೂ ಕೂಡ ಆಮೇಲೆ CC ರಸ್ತೆಗಳು ಮಾಡ್ತಾರೆ. ಅದು ಎಷ್ಟು ಪ್ರಮಾಣದ ಸಿಮೆಂಟ್ ಹಾಕಬೇಕು, ಎಷ್ಟು ಪ್ರಮಾಣ ಜಲ್ಲಿ, ಎಷ್ಟು ಪ್ರಮಾಣ ಎಂಸೆಂಡ್ ಹಾಕಬೇಕು ಅನ್ನೋದನ್ನ, ಆಮೇಲೆ ಕಾಂಟ್ರಾಕ್ಟು ಎಷ್ಟು ಎಸ್ಟಿಮೇಷನ್ ಆಗೈತೆ ಏನು ಅನ್ನೋದನ್ನ ಅಲ್ಲಿ ಬೋರ್ಡ್ ಹಾಕಿ ಕಾಮಗಾರಿಗಳನ್ನ ಮಾಡಬೇಕು. ಎಲ್ಲೂ ಕೂಡ ಆ ಪ್ರಾಮಾಣಿಕತೆಯನ್ನು ಇವರು ಆ ನಿಬಂಧನೆಗಳನ್ನು ಫಾಲೋ ಮಾಡ್ತಲೇ ಇಲ್ಲ. ಯಾಕೆ ಮಾಡ್ತಿಲ್ಲ ಅಂತ ಗೊತ್ತಿಲ್ಲ. ಯಾರೂ ಕೇಳ್ದಲೇ ಇರೋದು ಈ ಚಿಕ್ಕನಾಯಕನಲ್ಲಿ ಈ ಕೆಲವು ಕಾಮಗಾರಿಗಳು ನಡೀರೋದು ದೊಡ್ಡ ದುರಂತದ ಕೆಲಸಗಳು ನಡೀತಾ ಇದ್ದಾವೆ. ಹಾಗಾಗಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ನೋಡಬೇಕು. ನಾವು ಮೊನ್ನೆ ಮಾತಾಡಿದ್ದೀವಿ ಸ್ವಾತಂತ್ರ್ಯ ದಿನಾಚರಣೆ, ಒಂದು 25ರಿಂದ 30 ಕೋಳಿ ಅಂಗಡಿಗಳಿದ್ದಾವೆ. ಅಲ್ಲಿ ನಿಂತ್ಕೊಳ್ಳೋಂಥ ಜನಗಳು ಸುಮಾರು ಒಂದು 15-20 ವರ್ಷದಿಂದ ಮೂಗು ಮುಚ್ಕೊಂಡು ನಿಂತ್ಕೊಂತಾರೆ. ಅವ್ರಿಗೆಲ್ಲರ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿ, ಸಾವಿರಾರು ಜನ ಬತ್ತರಲ್ಲಿ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಖಾಸಗಿ ಬಸ್ ನಿಲ್ದಾಣದಲ್ಲಿ ಇಂಥವೆಲ್ಲ ಮಾಡಿಕೊಡಿ ಅಂತ ಹೇಳಿ ತುಂಬ ಬೇಡಿಕೆಗಳನ್ನ ಇಟ್ಟರು. ಯಾಕೋ ಕೂಡ ಮೊದಲಿಂದ 7 ವರ್ಷ ಆಯಿತು ಪುರಸಭಾ ಸದಸ್ಯರೆಲ್ಲರೂ ಗೆದ್ದು. ಇಂಥ ಮೂಲಭೂತ ಸೌಕರ್ಯಗಳು ಸಾವಿರಾರು ಜನ ಓಡಾಡೋಂಥ ಜಾಗಗಳಲ್ಲೇ ಈ ರೀತಿ ಕುಂಠಿತವಾಗ್ತಿರೋದು ಚಿಕ್ಕನಾಯಕನಲ್ಲಿ ದೊಡ್ಡ ದುರಂತನೇ ಸರಿ. ರಸ್ತೆ ಕಾಮಗಾರಿಯನ್ನ ಮಾಡ್ತೇವೆ ಎಂದು ರಸ್ತೆಯನ್ನ ಅಗೆದು ಹಾಗೆಯೇ ಬಿಟ್ಟಿರುವುದರಿಂದ ಮಳೆಯಾದರೆ ಸಾರ್ವಜನಿಕರು ಭಾರಿ ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ಪುರಸಭೆಯ ಮುಖ್ಯಾಧಿಕಾರಿಗಳ ಕಾರ್ಯವೈಖರಿಯ ಮೇಲೂ ಪ್ರಶ್ನೆಗಳು ಎದ್ದಿದ್ದು, ಅವರು ಇದ್ದಾರೆಯೇ ಎಂಬುದೇ ಜನರಿಗೆ ಗೊತ್ತಿಲ್ಲ ಎಂಬ ಟೀಕೆ ಕೇಳಿಬಂದಿದೆ. ಇದು ಪುರಸಭೆಯ ಕರ್ಮಕಾಂಡ ಮಾತ್ರ ಎಂದು ಮಗ್ಗದ ಮನೆ ಗಂಗಾಧರ್ ಆರೋಪವನ್ನ ಮಾಡ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಂಗಾಧರ್ ಮಗದ ಮನೆ ಅಂತೇಳಿ, ಚಿಕ್ಕನಾಯಕನಹಳ್ಳಿಯ ನಾಗರಿಕ. ಇವಾಗ ನಮ್ಮ ಚಿಕ್ಕನಾಯಕನಹಳ್ಳಿಯಲ್ಲಿ ಸಮಸ್ಯೆಗಳು ಹಲವಾರು. ಯಾಕೆಂತಂದರೆ ಅದು ಇದು ಅಂತ ಹೇಳೋಕ್ಕೆ ಅಲ್ಲಿ ಕ್ರಮ ಸಂಖ್ಯೆಗಳೇ ಇಲ್ಲ. ಹೆಚ್ಚಿನದಾಗಿ ನಮ್ಮರಲ್ಲಿ ಈಗ ನಡೀತಿರೋ ಒಂದು ರಾಷ್ಟ್ರೀಯ ಹೆದ್ದಾರಿದಾಗ್ಬೋದು, ಮತ್ತು ಈ ಪುರಸಭೆಗೆ ಸಂಬಂಧಪಟ್ಟಂತೆ UGD ಕೆಲಸ ಆಗ್ಬೋದು, ಮತ್ತು ಗ್ರ್ಯಾಂಟ್ ಮನೆಗಳ ಕೆಲಸಗಳಾಗ್ಬೋದು, ಮತ್ತು ಈ ಸ್ವಚ್ಛತೆ ಬಗ್ಗೆ ಆಗಿರ್ಬೋದು, ಮತ್ತೊಂದು ಎಲ್ಲದನ್ನು ಕೂಡ 1, 2 ಅಂತ ಹೇಳೋಕ್ಕಾಗಲ್ಲ, ಹಲವಾರು ಅಂತ ಹೇಳಿದ್ದು ಅದಕ್ಕೆ. ಇದರಲ್ಲಿ ನಮ್ಮೂರಲ್ಲಂತೂ ಸದ್ಯಕ್ಕೆ ಯಾವುದೂ ಸುಸ್ಥಿತವಾಗಿ ಕಾಮಗಾರಿಗಳು ನಡೀತಿಲ್ಲ.
ಮೊದಲನೇದಾಗಿ ಈಗ ನಾವು ಒಂದು 3-4 ವರ್ಷದಿಂದ ಅನುಭವಿಸಿದ್ವಿ. 2019ರಿಂದಲೂ ರಾಷ್ಟ್ರೀಯ ಹೆದ್ದಾರಿ ಮಾಡ್ಕೊಂಬಂದರು. ಆದರೆ ಚಿಕ್ಕನಾಯಕನಹಳ್ಳಿ ನಗರದಲ್ಲಿ ಅಕ್ಕಪಕ್ಕ ಆ ಕಡೆ ಜಯಸಿಪುರ ಮತ್ತು ಈ ಕಡೆ ದೊಡ್ಡಬಿದ್ರೆತವ ಮಾಡಿದಂಥ ಕಾಮಗಾರಿ, ಗುಣಮಟ್ಟದ ಕಾಮಗಾರಿ ಮತ್ತು ಸುರಕ್ಷತೆಯನ್ನು ನಮ್ಮ ನಗರದಲ್ಲಿ ಯಾಕೆ ಮಾಡಿಲ್ಲ ಅನ್ನೋದು ನಮ್ಗೆ ಈಗಲೂ ಸಹ ಕಾಡ್ತಿರೋಂಥ ಪ್ರಶ್ನೆ. ಯಾಕೆಂತಂದರೆ ಈ ತಾಲೂಕು ಆಫೀಸ್ದಿಂದ ಹಿಡಿದು ಉಳಿಯಾರ್ ಗೇಟ್ವರೆಗೂ ಈ ವರ್ಷದಲ್ಲಿ ಸುಮಾರು 16 ಜನ ಆಕ್ಸಿಡೆಂಟ್ ಆಗಿ ಸತ್ತು ಹೋಗವ್ರೆ, ಕೈ ಕಾಲು ಮುರ್ಕೊಂಡವ್ರೆ. ಇನ್ನು ಅಲ್ಲಿ ಸಾಲ್ಕಟ್ಟೆ ಕ್ರಾಸ್ ಬಳಿ ಅಂತೂ ನೀವು ಮೀಡಿಯಾಗಳಲ್ಲೆಲ್ಲ ನೋಡಿರ್ಬೋದು, ಲೆಕ್ಕಕ್ಕೆ ಇಲ್ಲ. ಒಳ್ಳೊಳ್ಳೆ ವ್ಯಕ್ತಿಗಳೇ ತುಂಬ ಜನ ಒಂದು ಸಾವನ್ನಪ್ಪಿದೆ. ಇಡೀ ಕುಟುಂಬಕ್ಕೆ ಭರಿಸಲಾರ್ದಂಥ ದುಃಖ. ಇದಕ್ಕೆಲ್ಲರೂ ಮುಖ್ಯ ಕಾರಣ ಈ ತಾಲೂಕು ಆಡಳಿತ ಮತ್ತು ಈ ಕಾಮಗಾರಿಗಳನ್ನ ಮಾಡಿದಂಥ ಇಂಜಿನಿಯರ್ಗಳು ಮತ್ತು ಇಂಜಿನಿಯರ್ಗಳನ್ನ ಬೆಂಬಲಿಸ್ತಕ್ಕಂಥ ರಾಜಕಾರಣಿಗಳು. ಇದರಲ್ಲಿ 2 ಮಾತಿಲ್ಲ. ಯಾಕಂದರೆ ಎಲ್ಲರೂ ಚೈನ್ ಲಿಂಕಲ್ಲಿದ್ದಾರೆ. ಅವ್ರಿಗೇನು ಪರ್ಸೆಂಟೇಜ್ ಬರುತ್ತೆ ಅಷ್ಟಂತಾರೆ ಬಿಟ್ಟರೆ ಒಂದು ಕಾಮಗಾರಿನೂ ಬಂದು ಯಾರೂ ವೀಕ್ಷಣೆ ಮಾಡಿಲ್ಲ. ಈಗ ನೋಡಿ, ಶೆಟ್ಟಿಕೆರೆ ಗೇಟಲ್ಲಿ ಅವ್ರು ಯಾರು ಇಂಜಿನಿಯರು ಅದು ಎಲ್ಲಿ ಕಲ್ತು ಬಂದು ಮಾಡಿರೋ ಗೊತ್ತಿಲ್ಲ. ರೋಡ್ ಮಾಡಿದ್ರು ಪ್ರತಿ ಸಲ ಒಂದು 4 ಹನಿ ಮಳೆ ಬಂದರೆ ಅಲ್ಲಿ ನೀರು ನಿಲ್ಲುತ್ತೆ. ಅದ್ರ ಮುಂದೆ ಬಸ್ ಸ್ಟಾಪ್ ಬೇರೆ ಮಾಡ್ಯಾರ. ಯಾಕೆಂತಂದರೆ ಜನ ಎಲ್ಲ ಅಲ್ಲಿ ಬಂದು ನಿಂತಿರೋ ನೀರು ವೆಹಿಕಲ್ ಓಡಾಡಿ ಕೆಸರೆಲ್ಲ ಸಿಡಿಸ್ಕೊಂಡು ಹೋಗಲಿ. ಅವ್ರು ಓಟ್ ಹಾಕಿರೋ ತಪ್ಪಿಗೆ ನಾವು ಅವ್ರಿಗೆ ಕೆಸರಸ್ ಅಡ್ಚೋ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಆ ಮಟ್ಟದಲ್ಲಿ ಕಾಮಗಾರಿ ಆಗಿದ್ರು ಯಾರೂ ಸೊಲ್ಲೆತ್ತುತ್ತಿಲ್ಲ. ಇನ್ನು ಸಾರ್ವಜನಿಕರು ತಮ್ಮ ತಾಲೂಕಿನಲ್ಲಿ ಯಾವೊಂದು ಕಾಮಗಾರಿಯೂ ಕೂಡ ಸರಿಯಾಗಿ ನಡೀತಾ ಇಲ್ಲ. ಹೀಗಾಗಿ ಇಂದಿಗೂ ಕೂಡ ಅನೇಕ ರಸ್ತೆಗಳು ಡಾಂಬರೀಕರಣ ಕಾಣದೆ ಮಳೆ ಬಂತೆಂದ್ರೆ ಜನರು ಕೊಚ್ಚೆ ಗುಂಡಿಗಳಲ್ಲಿಯೇ ಓಡಾಡುವಂತಹ ಪರಿಸ್ಥಿತಿ ಇದೆ ಎಂದು ಆರೋಪಿಸುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸಾರ್ವಜನಿಕರ ಈ ಗಂಭೀರ ಆರೋಪಕ್ಕೆ ಉತ್ತರ ನೀಡ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.